ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭಾಗ್ಯಮ್ಮನ ಕೇಸ್ ವಿಷಯವಾಗಿ ಫೈಲ್ಸ್ನ ನೋಡಿಕೊಂಡು ಅಜಿತ ಕೂತಿರ್ತಾನೆ ಮನೆಯಲ್ಲಿ. ಅವಾಗ ಡೋರ್ ಬೆಲ್ ರಿಂಗ್ ಆಗುತ್ತೆ. ಅವಾಗ ಯಾರಿರ್ಬೋದು ಅಂತ ಬಂದು ಬಾಕ್ಲು ಓಪನ್ ಮಾಡ್ತಾನೆ. ಆವಾಗ ಅಲ್ಲಿಗೆ ಭೂಮಿ ಬಂದಿರ್ತಾಳೆ. ನಿಜವಾಗ್ಲೂ ಇದು ಸತ್ಯ ಕನಸ ಇದು ಅಂತ ನೋಡ್ತಾ ಇರ್ತಾನೆ. ಇಲ್ಲ ಸಾಹೇಬ್ರೆ, ನಾನು ನಿಜವಾಗ್ಲೂ ಬಂದಿದ್ದೀನಿ ಅಂತ ಹೇಳ್ತಾಳೆ. ಏನು ಭೂಮಿ ಇಷ್ಟೊತ್ತಲ್ಲಿ ಏನು ವಿಷಯ ಅಂತ ಕೇಳ್ತಾನೆ. ಆವಾಗ ನನಗೆ ಕಾನ್ಸ್ಟೇಬಲ್ ಆಗಿ ಈಗ ಸೆಲೆಕ್ಷನ್ ಆಯಿತು, ನಾನು ಇವಾಗ ಬಳ್ಳಾರಿಲಿ ನನಗೆ ಪೋಸ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಪೋಸ್ಟಿಂಗ್ ಲೆಟರ್ನ ಕೊಡ್ತಾಳೆ. ಅದನ್ನ ಕೈಯಲ್ಲಿ ಇಟ್ಕೊಂಡು ನಿಂತಿರ್ತಾನೆ. ನನಗೆ ಸಂಬಂಧಪಟ್ಟಿದ್ದ ಕೆಲವು ವಸ್ತುಗಳಿವೆ, ಅದನ್ನು ಎತ್ಕೊಂಡು ಹೋಗೋದಕ್ಕೆ ಅಂತ ಬಂದೆ. ನಾನು ಬೆಳಗ್ಗೆನೇ ಬರ್ಬೋದಾಗಿತ್ತು. ಆವಾಗ ಎಲ್ಲರೂ ಎಲ್ಲ ಥರ ಕ್ವಶನ್ಗಳನ್ನ ಕೇಳ್ತಾರೆ, ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಅದಕ್ಕೇ ನಾನು ಈ ಟೈಮಲ್ಲಿ ಬಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸಾಹೇಬ್ರೆ, ಆಚೆಗಡೆ ಕ್ಯಾಬ್ ವೆಯ್ಟ್ ಮಾಡ್ತಾ ಇದೆ, ನಾನು ಆದಷ್ಟು ಬೇಗ ನನ್ನ ವಸ್ತುಗಳನ್ನ ಎತ್ಕೊಂಡು ನಾನು ಹೊಂಟೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಭೂಮಿ, ನನ್ನ ಬಿಟ್ಟೋಗ್ಬಿಡ್ತೀಯ ಭೂಮಿ ಅಂತ ಅಜಿತ್ ಕೇಳ್ತಾ ಇರ್ತಾನೆ. ಆವಾಗ ಅವಳು ಏನು ಮಾತಾಡ್ದೇ ನಾನು ವಸ್ತುಗಳನ್ನ ತೊಗೊತೀನಿ ಅಂತ ಒಳಗಡೆಗೆ ಹೋಗ್ತಾ ಇರ್ತಾಳೆ. ಆವಾಗ ಅಲ್ಲಿ ಸಂಗೀತ ನಿಂತ್ಕೊಂಡು ಎಲ್ಲ ನೋಡ್ತಾ ಇರ್ತಾಳೆ. ಭೂಮಿಗೆ ಸಂಗೀತನ ನೋಡ್ಬಿಟ್ಟು ಶಾಕ್ ಆಗುತ್ತೆ. ಆವಾಗ ಇದೇ ತಾನೇ ಸತ್ಯ, ಇದೇ ಸತ್ಯ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಆದ್ರೂ ನೀವಿಬ್ಬರು ನಾನು ನೋಡಿದ್ರೆ ಸಾಕು, ನಾನು ಎಲ್ಲ ಕರೆಕ್ಟಾಗಿದ್ದೀವಿ, ನಾವಿಬ್ಬರು ಚೆನ್ನಾಗಿದ್ದೀವಿ ಅನ್ನೋ ಥರ ನಾಟಕ ಆಡ್ತಾ ಇದ್ರಿ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವ್ರ ಅಮ್ಮ ನೋಡಿದ್ನ ನೋಡಿ ಅಜಿತ್ಗೂ ಶಾಕ್ ಆಗ್ತಾ ಇರುತ್ತೆ. ನೀನು ನನ್ನ ಮಗನಾಗಿ ನನ್ನ ಹತ್ರನೇ ಎಲ್ಲ ಸುಳ್ಳು ಹೇಳಿ ಮುಚ್ಚಿಟ್ಬಿಟ್ಟಿಯಲ್ಲೋ, ನನಗೆ ಮೋಸ ಮಾಡಿದೆಯಲ್ಲೋ ಅಂತ ಕೇಳ್ತಾ ಇರ್ತಾಳೆ. ಆಮೇಲೆ ಭೂಮಿ ಹತ್ರ ಬರ್ತಾಳೆ. ಏ ಭೂಮಿ, ಇವಾಗ ಏನಾರ ಆಗಿರಲಿ, ಗಂಡ ಹೆಂಡತಿ ಮಧ್ಯೆ 1000 ಕಿತ್ತಾಟ ಬರುತ್ತೆ, ಆದರೆ ಮನೆ ಬಿಟ್ಟೋಗೋ ಮನಸ್ಸು ಮಾಡಬಾರ್ದು. ನೀನು ನನ್ನ ಮಗನ ಜೊತೆನೇ ಬಾಳೆ ಬದುಕಬೇಕು ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅತ್ತೆ, ನಾನು ಇವಾಗ ನಿಮ್ಗೆ ಏನೇ ಹೇಳಿದ್ರು ನೀವು ಕೇಳೋ ಪರಿಸ್ಥಿತಿಲೂ ಇಲ್ಲ, ಅದನ್ನ ಹೇಳಿದ್ನ ಕೇಳಿ ತಡ್ಕೊಳ್ಳೋ ಮನಸ್ಥಿತಿನೂ ನಿಮಗಿಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನಗೆ ಹೋಗಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಏನು ಮಾತಾಡದೆ ನಿಂತಿರ್ತಾನೆ. ಅಜಿತ, ನೀನಾದರೂ ಹೇಳೋ ಅವಳಿಗೆ ಅಂತ ಕೈ ಹಿಡಿದು ಎಳಿತಾ ಇರ್ತಾಳೆ. ಆದರೆ ಅವನು ಅಲ್ಲೇ ನಿಂತಿರ್ತಾನೆ, ಕಣ್ಣೀರು ಹಾಕೊಂಡು ನಿಂತಿರ್ತಾಳೆ. ಭೂಮಿ, ನನ್ನ ಮಗ ನಿನ್ನ ತುಂಬ ಪ್ರೀತಿ ಮಾಡ್ತಾನೆ ಕಣೆ, ಆದರೆ ನೀನು ಅವನ್ನ ಏನೋ ಕಾರಣ ಇರಲಿ, ನಿಮ್ಮ ಮಧ್ಯೆ ಏನೇ ಘಟನೆ ನಡೆದಿರಲಿ, ಯಾವುದೇ ಇದ್ರೂ ಚಮ್ಸಕ್ಕಾಗದೇ ಇರೋ ತಪ್ಪಂತೂ ನನ್ನ ಮಗ ಮಾಡಿರಲ್ಲ. ದಯವಿಟ್ಟು ಅವನ್ನ ಬಿಟ್ಟೋಗ್ಬೇಡ ಕಣೆ, ಪ್ಲೀಸ್ ಕಣೆ ಅಂತ ಕೇಳ್ಕೊತಾ ಇರ್ತಾಳೆ. ಆವಾಗ ಅದೇ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ಇವಾಗ ನನಗೆ ಪೋಸ್ಟಿಂಗ್ ಆಗಿದೆ, ಆಚೆಗಡೆ ವೆಹಿಕಲ್ ವೆಯ್ಟ್ ಮಾಡ್ತಾ ಇದೆ, ನಾನು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋದಕ್ಕಾಗಲ್ಲ, ನಾಳೆ ಹೋಗ್ಬಿಟ್ಟು ನಾನು ರಿಪೋರ್ಟಿಂಗ್ ಮಾಡ್ಕೋಬೇಕು, ನಾನು ಆದಷ್ಟು ಬೇಗ ಹೊರಡಬೇಕು ಅಂತ ಹೇಳ್ತಾ ಇರ್ತಾರೆ. ನಾನು ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಭೂಮಿ, ನಿನ್ಗೆ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ, ನನ್ನ ಮೇಲೆ ನಿನ್ಗೆ ಒಂಚೂರು ಪ್ರೀತಿ ಇಲ್ವಾ, ನನ್ನ ಮಾತಿಗೆ ನೀನು ಬೆಲೆ ಕೊಡೋದಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ನನ್ನ ಹತ್ರ ಬರ್ತಾಳೆ ಸಂಗೀತ. ಅಜಿತ, ನೋಡೋ, ನೀನಾದರೂ ಹೇಳೋ ಭೂಮಿಗೆ ಪ್ಲೀಸ್ ಕಣೋ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಮಧ್ಯೆ ಏನಾರ ನಡೆದಿರ್ಲಿ ಕಣೋ, ಅವಳನ್ನ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಬೇಡ ಕಣೋ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ, ಅವಳಿಗೆ ಇವಾಗ ಪೋಸ್ಟಿಂಗ್ ಆಗಿದೆ, ಇವಾಗ ಅವಳು ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೇಬೇಕು, ನಾಳೆ ಹೋಗ್ಬಿಟ್ಟು ಅವಳು ರಿಪೋರ್ಟ್ ಮಾಡ್ಕೊಳ್ಳಿ ಬಿಡಮ್ಮ ಅಂತ ಹೇಳ್ತಾ ಇರ್ತಾನೆ. ನೀನಾದರೂ ನನ್ನ ಮಾತನ್ನ ಕೇಳೋ, ಭೂಮಿ ಹೊಂಟೋಗ್ಬಿಟ್ರೆ ಮತ್ತೆ ನೀವಿಬ್ಬರು ಒಂದಾಗೋದಕ್ಕೆ ಆಗೋದಿಲ್ಲ ಕಣೋ, ಪ್ಲೀಸ್ ಕಣೋ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಆದ್ರೂ ಅಮ್ಮ ಅವಳು ಹೋಗ್ಲಿ ಬಿಡಮ್ಮ ಅಂತ ಹೇಳ್ತಾನೆ. ಆವಾಗ ಭೂಮಿ ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋಗ್ಬಿಟ್ಟು ಅವಳ ವಸ್ತುಗಳನ್ನೆಲ್ಲ ಎತ್ತಿಕ್ಕೊತಾಳೆ. ಒಂದೊಂದು ಫೋಟೋ ನೋಡಿದಾಗ್ಲೂ ಅದ್ರ ಹಿಂದೆ ನಡೆದಿರೋ ಘಟನೆಗಳೆಲ್ಲ ಫ್ಲ್ಯಾಶ್ ಬ್ಯಾಕಲ್ಲಿ ಬರ್ತಾ ಇರುತ್ತೆ. ಅದನ್ನ ನೋಡಿ ಅವಳು ತುಂಬ ಫೀಲ್ ಮಾಡ್ಕೊತಾ ಇರ್ತಾಳೆ. ಸಾಹೇಬ್ರೆ, ನೀವು ಅಶ್ವಿನಿ ವಿಷಯದಲ್ಲಿ ಅವಳ ಮಾತನ್ನ ನಂಬಿ, ಆ ಫ್ರಾಡ್ ಮಾತನ್ನ ನಂಬಿ ನೀವು ಇಷ್ಟೊಂದು ಈ ಥರ ಎಲ್ಲ ನಡ್ಕೊಂಡಿಲ್ಲ ಅಂತಿದ್ರೆ ನಾನು ನಿಮ್ಮನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ. ಆದರೆ ನೀವು ನನಗೆ ತುಂಬ ಅವಮಾನ ಮಾಡಿದ್ರಿ, ಇದನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಸಾಹೇಬ್ರೆ. ನಿಮ್ಮ ಮುಂದೆ ನಾನು ದೊಡ್ಡ ಆಫೀಸರ್ ಆಗಿ UPSC ಎಕ್ಸಾಮ್ ಬರೆದು, ಬರೀ ಕಾನ್ಸ್ಟೇಬಲ್ ಆಗಲ್ಲ, UPSC ಎಕ್ಸಾಮ್ ಬರೆದು IAS ಆಫೀಸರ್ ಆಗಿ ನಿಮ್ಮ ಮುಂದೆ ಬಂದು ನಿಮ್ಮ ಹತ್ರನೇ ಸೆಲ್ಯೂಟ್ ಹೊಡ್ಸ್ಕೊಳ್ತೀನಿ. ಆ ದಿನ ಬಂದೇ ಬರುತ್ತೆ, ನೀವು ವೆಯ್ಟ್ ಮಾಡ್ತಾ ಇರಿ ಅಂತ ಅವ್ನ ಫೋಟೋ ನೋಡ್ಕೊಂಡು ಹೇಳ್ತಾ ಇರ್ತಾಳೆ. ಆಮೇಲೆ ಎಲ್ಲ ವಸ್ತುಗಳನ್ನ ಎತ್ಕೊಂಡು ಕೆಳಗಡೆಗೆ ಬರ್ತಾಳೆ ಭೂಮಿ. ಮತ್ತು ಅಜಿತ್ ಅಲ್ಲೇ ನಿಂತಿರ್ತಾರೆ. ಆವಾಗ ನೀನು ಯಾರ ಮಾತನ್ನು ಕೇಳೋದಿಲ್ಲ ಅಲ್ವಾ, ನೀನು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಅದೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ಕನಸನ್ನ ಪೂರೈಸ್ಕೊಳ್ಳೋ ಟೈಮ್ ಇದು. ಇವಾಗ ನಾನು ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಕೊಟ್ಟಿರೋ ಕಾನ್ಸ್ಟೇಬಲ್ ಪೋಸ್ಟು ವೇಸ್ಟ್ ಆಗಿಬಿಡುತ್ತೆ, ನಾನು ಇವಾಗ ಹೋಗಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಆಯಿತು ಭೂಮಿ, ಇನ್ನು ತಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಕೂತ್ಕೊ ಅಂತ ಹೇಳ್ಬಿಟ್ಟು ಅವಳ ಹಣೆಗೆ ಕುಂಕುಮ ಹಚ್ಚಿ ಬಾಗಿನನ್ನೆಲ್ಲ ಕೊಟ್ಬಿಟ್ಟು ಖುಷಿ ಆಯಿತು ನೀನು ಹೋಗಿ ರಿಪೋರ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ಆವಾಗ ಭೂಮಿ ದುಃಖದಿಂದನೇ ಮನೆಯಿಂದ ಆಚೆ ಹೋಗ್ತಾಳೆ. ಆವಾಗ ಅಜಿತಂಗೆ ತುಂಬ ದುಃಖ ಆಗ್ತಾ ಇರುತ್ತೆ. ಅಜಿತ, ನನಗೆ ಗೊತ್ತು ಕಣೋ, ನಿನಗೆ ಅವಳನ್ನ ಕಳಿಸ್ಕೊಡೋದಕ್ಕೆ ಒಂಚೂರು ಇಷ್ಟ ಇಲ್ಲ ಅಂತ, ನೀನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತಲೂ ನಂಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ. ನಿಮ್ಮ ಮಧ್ಯೆ ಏನು ನಡೆದಿದೆ ಅಂತ ನಾನು ಕೇಳೋದಿಲ್ಲ, ಆದರೆ ನನ್ನ ಸೊಸೆನ ಮಾತ್ರ ನೀನು ಕೈ ಬಿಟ್ಬಿಡ್ಬೇಡ ಕಣೋ ಅಂತ ಹೇಳ್ತಾ ಇರ್ತಾಳೆ. ಆಯಿತಮ್ಮ, ನಾನು ಭೂಮಿನ ಯಾವತ್ತೂ ಮರೆಯೋದಿಲ್ಲ, ನಾನು ಅವಳನ್ನ ಕೈ ಬಿಡೋದು ಇಲ್ಲ ಅಂತ ಹೇಳ್ತಾನೆ. ದುಃಖದಲ್ಲೇ ರೂಮಿಗೆ ಹೋಗ್ತಾನೆ. ಸತ್ಯಂಗೆ ಫೋನ್ ಮಾಡಿ ವಿಷಯನೆಲ್ಲ ತಿಳಿಸ್ತಾನೆ. ಸತ್ಯ ಇಮಿಡಿಯೇಟ್ಲಿ ಬರ್ತಾನೆ. ಸತ್ಯ ಬಂದ್ಬಿಟ್ಟು, ನೋಡು ಅಜಿತ, ನೀನು ನನ್ನ ತಂಗಿ
ನೆನಪಲ್ಲೇ ಇರಬೇಕು ಅಂತ ಅಂದು ಈ ಅಂಜನನ ಜೊತೆ ಮದುವೆ ಆಗೋದನ್ನು ತಪ್ಪಿಸೋದಕ್ಕೋಸ್ಕರ ನೀನು ಭೂಮಿನ ಕಾಂಟ್ರಾಕ್ಟ್ ಮ್ಯಾರೇಜ್ ಆದೆ ಅಲ್ವಾ. ಆ ಕಾಂಟ್ರಾಕ್ಟ್ ಮ್ಯಾರೇಜ್ ಬದಲು ಇವಾಗ ನಿಜವಾದ ಮ್ಯಾರೇಜ್ ಆಗು. ಅವಳ ಬಗ್ಗೆ ನಿನಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಅವಳಂತ ಒಳ್ಳೆ ಹುಡುಗಿ ನೀನು ಏನೇ ಮಾಡಿದ್ರು ಯಾರೂ ಸಿಕ್ಕೋದಿಲ್ಲ. ಅವಳ ಥರ ಒಳ್ಳೆ ಹುಡುಗಿ ಎಲ್ಲೂ ಸಿಗಲ್ಲ ಕಣೋ. ನೀನು ದಯವಿಟ್ಟು ಅವಳನ್ನ ನಿಜವಾದ ಮ್ಯಾರೇಜ್ ಆಗು. ಆವಾಗ ನಿನ್ನ ಜೀವನನೂ ತುಂಬ ಚೆನ್ನಾಗಿರುತ್ತೆ. ನೀನು ಯಾರಿಗೋಸ್ಕರ ಒಪ್ಕೊಂಡಿಲ್ಲ ಅಂದ್ರೂ ಸಂಗೀತಮ್ಮನಿಗೋಸ್ಕರನಾದರೂ ಒಪ್ಕೊಳ್ಳೇಬೇಕು. ಅವ್ರ ಕಂಡೀಷನ್ನು ದಿನೇ ದಿನೇ ವೀಕ್ ಆಗ್ತಾ ಇರುತ್ತೆ. ಆಮೇಲೆ ಅವರು ಮತ್ತೆ ಕೋಮಾಗಿ ಹೋಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಅಮ್ಮನ್ನ ಉಳಿಸ್ಕೊಳ್ಳೋದು ಈಗ ನಿನ್ನ ಕೈಯಲ್ಲೇ ಇದೆ. ಇವಾಗ ನೀನು ಅವತ್ತು ಕಾಂಟ್ರಾಕ್ಟ್ ಮ್ಯಾರೇಜು ನಿನಗೋಸ್ಕರ ಆದೆ. ಈಗ ಸಂಗೀತ ಅಮ್ಮನಿಗೋಸ್ಕರ ನೀನು ನಿಜವಾದ ಮ್ಯಾರೇಜ್ನ ಮಾಡ್ಕೋ. ಆವಾಗ ನಿನ್ನ ಜೀವನ ಚೆನ್ನಾಗಿರುತ್ತೆ ಕಣೋ ಅಂತ ಬುದ್ಧಿ ಹೇಳ್ತಾ ಇರ್ತಾನೆ. ಮತ್ತೇಣ ಇವಾಗ ನನ್ನ ತಲೆಯಲ್ಲಿರೋದು ಫಸ್ಟು ಭಾಗ್ಯಮ್ಮನ್ನ ಸ್ಟೇಷನಿಂದ ಆಚೆ ಕರ್ಕೊಂಬರ್ಬೇಕು ಅಂತ. ಇವಾಗ ನನಗೆ ಒಳ್ಳೆ ಎವಿಡೆನ್ಸ್ ಸಿಕ್ಕಿದೆ. ಈಗ ಭದ್ರ ನಾನೇ ಕೊಲೆ ಮಾಡಿದ್ದು ವೀರಣ್ಣನ ಅಂತ ಒಪ್ಕೊಂಡಿದ್ದಾನೆ. ಅವನ್ನ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಾದ್ಮೇಲೆ ಅವನು ಅಲ್ಲಿ ಒಪ್ಕೊಂಡಾದ್ಮೇಲೆ ಭಾಗ್ಯಮ್ಮಂಗೆ ರಿಲೀಸ್ ಆಗುತ್ತೆ. ಭಾಗ್ಯಮ್ಮಂಗೆ ರಿಲೀಸ್ ಆದಮೇಲೆ ನಾನು ಹೇಳಿದ ಮಾತಿನ ಪ್ರಕಾರ ಭಾಗ್ಯಮ್ಮನ್ನ ಜೈಲಿಂದ ಆಚೆ ಕರ್ಕೊಬಂದು ಭೂಮಿಗೆ ಒಪ್ಪಿಸ್ತೀನಿ. ಆವಾಗ ನನ್ನ ಕೆಲಸ ನೆರವೇರಿಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಈಗ ಆಯ್ತು ಮಾರಯ್ಯ, ಈಗ ಅದನ್ನೆಲ್ಲ ಮಾಡುವಂತೆ. ಆದರೆ ಭೂಮಿನ ನಿಜವಾಗಿ ನೀನು ಮ್ಯಾರೇಜ್ ಆಗೋದ್ರಿಂದ ತುಂಬ ಒಳ್ಳೇದಾಗುತ್ತೆ. ನಿನ್ನ ಜೀವನನೂ ಸೆಟ್ಲ್ ಆಗುತ್ತೆ ಕಣೋ ಅಂತ ಬುದ್ಧಿ ಹೇಳ್ತಾ ಇರ್ತಾನೆ. ಅಜಿತ್ ಇವಾಗ ಭೂಮಿನ ಮತ್ತೆ ಮದುವೆ ಆಗೋದಕ್ಕೆ ಒಪ್ಕೊಂತಾನ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೇವಯಾನಿ, ಅಂಜನಾ ಇವರೆಲ್ಲ ಸೇರಿಕೊಂಡು ಬರೀ ಬೆಳೆದಿರೋ ಅನ್ವಾಂಟೆಡ್ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ದೇವಯಾನಿ ಸ್ಟೇಷನಲ್ಲೇ ಸಿಗ್ನಲ್ ಕೊಡ್ತಾಳೆ ಭದ್ರಂಗೆ, ನಾನು ಇದನ್ನು ತಲೆ ಕೆಡ್ಸ್ಕೊಂಬೇಡ ಅಂತ. ಇವಾಗ ಏನಾದರೂ ದೇವಯಾನಿ ಮತ್ತೆ ಬೇಲ್ ಕೊಟ್ಟು ಭದ್ರನ ಆಚೆ ಕಡೆ ಕರ್ಕೊಂಬರ್ತಾಳ. ಅವಳ ಅನ್ಯಾಯ ಅಕ್ರಮ ಎಲ್ಲ ಇನ್ನೂ ಮುಂದುವರಿಯುತ್ತಾ. ಏನಾಗುತ್ತೆ, ಅಜಿತ್ಗೆ ಎಲ್ಲ ವಿಷಯ ಗೊತ್ತಿದೆ. ದೇವಯಾನಿನೇ ಹಿಂದೆ ನಿಂತ್ಕೊಂಡು ಇವೆಲ್ಲ ಮಾಡಿಸ್ತಾ ಇರೋದು ಅಂತ. ಅಜಿತ್ ದೇವಯಾನಿನೂ ಈ ಕೇಸು ಮೂಲಕ ಒಳಗಡೆ ಅವಳನ್ನ ಜೈಲ್ಗೆ ಹಾಕೋದಕ್ಕೆ ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಾನ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.